ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ ಅನ್ನುವಂತಹದ್ದನ್ನು ನೋಡೋಣ. ಪರ್ಸನ್ ಆನ್ ಯುವರ್ ಮೈಂಡ್, ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ ಅನ್ನುವಂತಹದ್ದು. ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ಅವರು ನೀವಿಲ್ಲದೆ ಬಹಳಷ್ಟು ದುಃಖದಲ್ಲಿ ಇದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ಯಾವಾಗ ಅವರನ್ನು ಮೀಟ್ ಮಾಡ್ತೀರಾ ಅನ್ನುವಂತಹದ್ದೇ ಅವರಿಗೆ ಇದೆ. ಹಾಗೆ ಬಹಳಷ್ಟು ನಿಮಗೋಸ್ಕರ ಕಾಯ್ತಾ ಇದ್ದಾರೆ, ಒಂಟಿಯಾಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಭಾಳಷ್ಟು ನಿಮ್ಮನ್ನು ಮಿಸ್ ಮಾಡಿಕೊಂಡು ದುಃಖಕ್ಕೆ ಒಳಗಾಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಭಾಳಷ್ಟು ಬ್ಯುಸಿಯಾಗಿರುವಂತಹ ವ್ಯಕ್ತಿ ಅವರು ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ. ಆದರೂ ಕೂಡ ಅವರಿಗೆ ಯಾವಾಗಲೂ ನಿಮ್ಮ ನೆನಪೇ ಕಾಡ್ತಾ ಇದೆ. ನಿಮ್ಮ ಜೊತೆ ಕಳೆದಂತಹ ಕ್ಷಣಗಳ ಬಗ್ಗೆ ಹೆಚ್ಚು ನೆನಪು ಮಾಡ್ಕೊಳ್ತಾ ಇದ್ದಾರೆ. ನೀವಿಲ್ಲದೆ ಬಹಳಷ್ಟು ದುಃಖಕ್ಕೆ ಒಳಗಾಗಿದ್ದಾರೆ. ಎಷ್ಟೇ ಕೆಲಸ ಕಾರ್ಯಗಳಲ್ಲಿ ಅವರು ಬ್ಯುಸಿಯಾಗಿದ್ದರೂ ಕೂಡ ನಿಮ್ಮ ನೆನಪಿನಲ್ಲೇ ಅವರು ಮುಳುಗಿದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಜೊತೆ ಬಹಳಷ್ಟು ಸಂತೋಷದಿಂದ ಕಳೆದಂತಹ ದಿನಗಳ ಬಗ್ಗೆ ಹೆಚ್ಚು ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ನಿಮಗೋಸ್ಕರ ಕೆಲವೊಬ್ಬರು ಇಲ್ಲಿ ಭಾಳಷ್ಟು ದೂರದಲ್ಲಿ ಇದ್ದೀರಾ ಅನ್ನುವಂತಹದ್ದು ಕೂಡ, ನಿಮ್ಮ ಪರ್ಸನ್ನಿಂದ ಭಾಳಷ್ಟು ದೂರದಲ್ಲಿ ಇರುವಂಥವರಾಗಿದ್ದೀರಾ ನೀವು. ಹಾಗಾಗಿ ಆದಷ್ಟು ಬೇಗ ನಿಮ್ಮನ್ನು ಭೇಟಿ ಆಗಬೇಕು ಅನ್ನುವಂತಹದ್ರ ಬಗ್ಗೆ ಹೆಚ್ಚಾಗಿ ಯೂನಿವರ್ಸ್ ಹತ್ರ ಪ್ರಾರ್ಥಿಸ್ತಾ ಇದ್ದಾರೆ ಅನ್ನುವಂತಹದ್ದು ಈಗ ತಿಳಿದು ಬರ್ತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂಥವರಾಗಿದ್ದೀರಾ. ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮ್, ಪಾಸ್ಟ್ ಲೈಫ್ ಕನೆಕ್ಟೆಡ್ ಇರುವಂತಹ ಪರ್ಸನ್ ಅವರಾಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆ ಕಾರಣದಿಂದ ಅವರು ಭಾಳಷ್ಟು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮನ್ನು ಬಿಟ್ಟಿರಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ ಅನ್ನುವಂತಹದ್ದು. ಹಾಗೆ ನಿಮ್ಮನ್ನು ಯಾವಾಗ ಭೇಟಿ ಮಾಡ್ತೀನಿ, ನಿಮ್ಮ ಜೊತೆ ನಿಮ್ಮನ್ನು ಯಾವಾಗ ನೋಡೋದು ಅನ್ನುವಂತಹದ್ದು, ನಿಮ್ಮ ಜೊತೆ ಸಂತೋಷದ ದಿನಗಳನ್ನು ಕಳಿಬೇಕು ಅನ್ನುವಂತಹದ್ರ ಬಗ್ಗೆಯೇ ಅವರು ಯೋಚಿಸ್ತಾ ಇದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿತಾ ಇದೆ. ಎಷ್ಟೇ ಬ್ಯುಸಿಯಾಗಿದ್ದರೂ ಕೂಡ ನಿಮ್ಮನ್ನು ಮೀಟ್ ಮಾಡಬೇಕು ಅನ್ನುವಂತಹದ್ರ ಬಗ್ಗೆ ಅವರು ಯೋಚಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ.